ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇದು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರ. ಸ್ಟಾರ್ಟಿಂಗು ಒಂದು ಅಕೌಂಟ್ನ ಯೂಸ್ ಮಾಡುವಾಗ ನೀವೊಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ. ಸೊ ಒಂದು 5-6 ತಿಂಗಳು, 1 ವರ್ಷ 2 ವರ್ಷ ಬಿಟ್ಟು ನಿಮಗೆ ಮೊಬೈಲ್ ನಂಬರ್ ಬೇಡ, ಹೊಸ ನಂಬರ್ ಹಾಕೋಣ ಅನಿಸುತ್ತೆ. ಸೊ ಆವಾಗ ಹೊಸ ನಂಬರ್ನ ಅಂದರೆ ಹಳೆ ನಂಬರ್ನ ರಿಮೂವ್ ಮಾಡಿ ಹೊಸ ನಂಬರ್ನ ಹಾಕೋದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಹಾಗಾದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಒಂದು ಶೇರ್ ಕೊಡಿ ಅಂತ ನಿಮ್ಮನ್ನು ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಓಕೆ ಗೈಸ್, ಹಾಗಾದರೆ ನನ್ನ ಒಂದು ಮೊಬೈಲ್ನಲ್ಲಿ ಈಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ದೀನಿ ನೋಡಿ. ರೈಟಲ್ಲಿ ಒಂದು ಪ್ರೊಫೈಲ್ ಇದೆ. ಪ್ರೊಫೈಲ್ ಮೇಲೆ 3 ಡಾಟ್ ಇದೆ. ಓಕೆನಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರೊಫೈಲ್ ಮೇಲೆ 3 ಡಾಟ್ ಇದೆ. ಸ್ವಲ್ಪ ಮೇಲಾದರೆ ಪ್ರೊಫೈಲ್ನ ಕ್ಲಿಕ್ ಮಾಡಬೇಕು. ಫಸ್ಟು ಕ್ಲಿಕ್ ಮಾಡಿದ್ರೆ ಮೇಲೆ ಒಂದು 3 ಡಾಟ್ ಇದೆ. 3 ಡಾಟ್ನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಅಕೌಂಟ್ ಸೆಂಟರ್ ಅಂತ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸೀದಾ ಸ್ವಲ್ಪ ಕೆಳಗೆ ಮಾಡಿದ್ರೆ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೇಲೆ ನೋಡಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಹಳೆ ನಂಬರ್ ಬರುತ್ತೆ. ಮತ್ತು ಆ್ಯಡ್ ನ್ಯೂ ನಂಬರ್ ಕೊಡಿ. ಆ್ಯಡ್ ನ್ಯೂ ನಂಬರ್ ಕೊಟ್ಟು ಆ್ಯಡ್ ನ್ಯೂ ನಂಬರ್ ಮತ್ತೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಮೊಬೈಲ್ ನಂಬರ್ ಕೊಟ್ಟು OTPನ ನೆಕ್ಸ್ಟ್ ಅಂತ ಕೊಡಿ. ಆವಾಗ ಒಂದು OTP ಜನ್ರೇಟ್ ಆಗುತ್ತೆ. OTP ನೀವು ಜನ್ರೇಟ್ ಆದಮೇಲೆ OTPನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಒಂದು ಹೊಸ ನಂಬರ್ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಮತ್ತೇನೆಲ್ಲ ಇಷ್ಟ. ಓಕೆನಾ? ಓಕೆ ಗೈಸ್, ಹಾಗಾದರೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಶೇರ್ ಕೂಡ ಮಾಡಿ ನಿಮ್ಮ ಸ್ನೇಹಿತರಿಗೆ. ತುಂಬ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಬಾಯ್.